ಬಿಟ್ರು ಕೂಡ ಜಸ್ಟ್ ಥ್ರೆಡ್ ಸಿಸ್ಟಮ್. ಓಕೆ. ಸೊ ಬಂದಾಗ ನಾನೇ ಮಾಡಬಹುದು, ಯಾವ್ದು ಲೇಬರ್ ಅವಶ್ಯಕತೆ ಇದಕ್ಕೆ ಏನು ಬೇಕಾಗಲ್ಲ. ಮೇಂಟೆನೆನ್ಸ್ 15 ರೂಪಾಯಿ ರೇಟ್ ಅಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಲೈಫ್ ಇರುತ್ತೆ ಇದು. ಕೆಲವು ಸರಿ ಆ ಇಂಡಿವಿಜುವಲ್ ಡ್ರಿಪ್ದು PVC ನಾವೇನು ಹಾಕ್ತಿದ್ವಿ, ಒಂದು ವರ್ಷದಲ್ಲಿ ಮೂರ್ ಸರಿ ನಾವು ಚೇಂಜ್ ಮಾಡಬೇಕು. ಇದು ಕೂಡ HDPE ನಲ್ಲಿ ಅವರು ಮೈಕ್ರೋ ಬಬ್ಲರ್ನು HDPE ನಲ್ಲೇ ಮಾಡಿರೋದ್ರಿಂದ ಇದ್ರದ್ದು ಕೂಡ ಲೈಫ್ ಇರುತ್ತೆ. ಅನ್ನೋರ್ದೇನೆ ಬಹಳ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ನೀವು ನೀರು ಪೂರ್ತಿ ಹೆಂಗೆ ಸ್ಪ್ರೇ ಆಗ್ತಾ ಇದೆ ಅಂದ್ರೆ ಹ್ಯೂಮಿಡಿಟಿ ಕೂಡ ಕ್ರಿಯೇಟ್ ಆಗುತ್ತೆ ಗಿಡಕ್ಕೆ. ಗಿಡ ಪೂರ್ತಿ ನೆನಿತಾ ಇರುತ್ತೆ, ಎಲ್ಲಾ ಕಡೆನೂ ಹಿಂದ್ಗಡೆ ಕೂಡ ನೀರ್ ಬರುತ್ತೆ. ಬಬ್ಲರ್ ಸಿಸ್ಟಮ್ ಹಾಕಿದ್ಮೇಲೆ ನೀರು ಪೋಲ್ ಆಗ್ತಾ ಇಲ್ಲ, ಗಿಡನು ಚೆನ್ನಾಗಿ ಬರ್ತಾ ಇದೆ. ಒಂದು 15 ನಿಮಿಷ ಕೊಟ್ಬಿಟ್ರೆ ಸಾಕು, ಪೂರ್ತಿ ಗಿಡ ತಂಪಾಗಿರುತ್ತೆ. ಅದು ನಿಮ್ಗೆ ಆಲ್ಮೋಸ್ಟ್ ನಾವು ಒನ್ಸ್ ಇನ್ 3 days ಅಥವಾ 4 days ಕೊಡ್ತೀರಾ, ಅಷ್ಟೇ ಸಾಕಾಗುತ್ತೆ. ಇದು ಪ್ರತಿಯೊಂದು ಕಾಂಪೋನೆಂಟು HDPE ಪೈಪುಗಳನ್ನ ಕೊಟ್ಟಿದ್ದಾರೆ. HDPE ಪೈಪು ಡ್ಯೂರಬಿಲಿಟಿ, ಲೈಫು, ಲಾಂಗೆವಿಟಿ ಪ್ರತಿಯೊಂದು ಬಹಳ ಚೆನ್ನಾಗಿದೆ. ಅವ್ರು 25 ವರ್ಷ ಅಂತೂ ಗ್ಯಾರಂಟಿ ಕೊಟ್ಟಿದ್ದಾರೆ. ವೆಟ್ ಆಗ್ಬಿಡುತ್ತೆ ಇಲ್ಲಿ. ಹೌದು, ಹತ್ತತ್ರ ಇಲ್ಲಿವರೆಗೂ ಬೀಳ್ತಾ ಇದೆ. ನೀವು ಅಲ್ಲಿವರೆಗೂ ಬೀಳ್ತಾ ಇದೆ. ಇಲ್ಲೂ ಇದೆ. ಟೋಟಲ್ ನಿಮಗೆ 5 feet ರೇಡಿಯಸ್ ಅಂತ. 5 feet ರೇಡಿಯಸ್. ಬಟ್ ಡ್ರಿಪ್ ಗಿಂತ ನಿಮ್ಗೆ ಇದು ಬೆಸ್ಟ್ ಅನ್ಸ್ತಾ? ಡ್ರಿಪ್ ಇಂತ ಬೆಸ್ಟ್ ಅದ. ನಮಸ್ಕಾರ ನನ್ನ ವೀಕ್ಷಕರು, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನೀಗ ಇಲ್ಲೊಬ್ರು ಡಾಕ್ಟರ್ ತೋಟಕ್ಕೆ ಬಂದಿದ್ದೀನಿ. ಇದು ಬಂದು ಮಧುಗಿರಿ ತಾಲೂಕಲ್ಲಿದೆ. ಇಲ್ಲಿ ನೋಡಿ, ಒಂದು ಚಿಕ್ಕದಾದ ಡಿವೈಸ್ ಇದು. ಇಷ್ಟು ಕೇವಲ 15 ರೂಪಾಯಿ. ಇದು ಏನೇನೆಲ್ಲ ಕೆಲಸ ಮಾಡುತ್ತೆ, ಇದರಿಂದ ಹೇಗೆ ತೆಂಗಿನ ಗಿಡ ಇಷ್ಟು ಚೆನ್ನಾಗಿ ಬೆಳಿಬಹುದು ಅಂತ ಬನ್ನಿ ಹೋಗೋಣ, ಡಾಕ್ಟರ್ ಹತ್ರ ಮಾತಾಡೋಣ. ನಮಸ್ತೆ ಸರ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಾನು ಡಾಕ್ಟರ್ ನಾಗಭೂಷಣ್ ಅಂತ, ಕಣ್ಣಿನ ಡಾಕ್ಟ್ರು. ಸೊ ಮೂಲತಃ ನಾನು ಕಣ್ಣಿನ ಡಾಕ್ಟ್ರು. ನಾನು ವ್ಯವಸಾಯದ ಒಂದು ಏನು ಮಾಡಬೇಕು ಅಂತ ಆಸೆ ಇಟ್ಕೊಂಡು, ಪ್ಯಾಷನ್ ಇಟ್ಕೊಂಡು ಸುಮಾರು 4 ವರ್ಷಗಳಿಂದ ಇದಕ್ಕೆ ಖುಷಿಯಿಂದ ಮಾಡೋಣ ಮತ್ತು ಚೆನ್ನಾಗಿ ಮಾಡೋಣ, ಟ್ರೆಡಿಷನ್ನು ಕೂಡ ಇಟ್ಕೊಂಡು ಅನುಭವ ಇರ್ತಕ್ಕಂಥವ್ರದ್ದು ಮತ್ತು ಮಾಡ್ರನ್ ಟೆಕ್ನಾಲಜಿ ಎಲ್ಲಾನು ಮಿಕ್ಸ್ ಮಾಡಿ ಸಾವಯವ ಕೃಷಿನೇ ಮಾಡೋಣ ಅನ್ನೋ ಒಂದು ಆಸೆ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಓ ಗ್ರೇಟ್ ಸರ್. ಆಕ್ಚುಲಿ ನಾನು ನಿಮ್ಮ ಹತ್ರ ಮಾತಾಡಿದಾಗ ನೀವು ಹೇಳಿದ್ರಿ ಈ ತರ ಒಂದು ವಾಟರ್ ಸಿಸ್ಟಮ್ ಇದೆ, ತುಂಬಾನೇ ಹೆಲ್ಪ್ಫುಲ್ ಆಗಿದೆ ನನ್ಗೆ ತೆಂಗಿನ ಗಿಡ ಬೆಳೆಸೋದಕ್ಕೆ ಅಂತ. ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೋದಾ ಸರ್? ಈಗ ನಾವು ಈಗ ಹೊಸದಾಗಿ ನಾವು ಅಳವಡಿಸಿರ್ತಕ್ಕಂಥದ್ದು ಡಾಲ್ಫಿನ್ ಇರಿಗೇಷನ್ ಅವ್ರದ್ದು ಮೈಕ್ರೋ ಸ್ಪ್ರಿಂಕ್ಲರ್ ಸಿಸ್ಟಮ್ ಏನಿದೆ ಅದನ್ನ ಅಳವಡಿಸಿದೀವಿ. ಅವ್ರದ್ದು ಪ್ರತಿಯೊಂದು ಕಾಂಪೋನೆಂಟು HDPE ಪೈಪುಗಳನ್ನ ಕೊಟ್ಟಿದ್ದಾರೆ. HDPE ಪೈಪು ಡ್ಯೂರಬಿಲಿಟಿ, ಲೈಫು, ಲಾಂಗೆವಿಟಿ ಪ್ರತಿಯೊಂದು ಬಹಳ ಚೆನ್ನಾಗಿದೆ. ಅವ್ರು 25 ವರ್ಷ ಅಂತೂ ಗ್ಯಾರಂಟಿ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಅದಕ್ಕಿಂತಲೂ ಹೆಚ್ಚಿನ ವರ್ಷನೇ ಬರುತ್ತೆ. ಯಾಕಂದ್ರೆ ಅದು ಟೆಕ್ನಾಲಜಿ HDPE ಪೈಪ್ ಆ ಥರ ಇದೆ. ಬಿಸಿಲಲ್ಲಿ ನೀವು ಹಿಂದ್ಗಡೆ ತಗೊಂಡೋಗಿ ಬಿಸಿಲಲ್ಲಿ ಎಷ್ಟೇ ವರ್ಷ ಹಾಕಿದ್ರು ಏನೂ ಆಗಲ್ಲ. ಈಗ ಆಗಿರ್ತಕ್ಕಂಥದ್ದು ಇದು ಸೇಮ್ HDPE ಪೈಪು ತೆಂಗಿನ ಗಿಡಕ್ಕೆ ನಾವು ಬಿಟ್ಟಿದ್ದೀವಿ. ಹಳೆ ಗಿಡದ್ದು ನೀವು ನೋಡಿದ್ರೆ ಇಂಡಿವಿಜುವಲ್ ಡ್ರಿಪ್ಪು PVC ಹಾಕಿದ್ವಿ. ಆ ಇಂಡಿವಿಜುವಲ್ ಡ್ರಿಪ್ಪಲ್ಲಿ ಏನಾಗ್ಬಿಡುತ್ತೆ, ಪೈಪ್ ತಿರ್ಕೊಂಡ್ಬಿಟ್ಟಿರುತ್ತೆ, ಎಲ್ಲೋ ಒಂದ್ ಕಡೆ ಹೋಗುತ್ತೆ ನೀರು. ನೀವು ಪ್ರತಿಯೊಂದು ಸಣ್ಣ ಒಂದ್ ಎಕರೆ ಆ ಥರ ಇದ್ದಾಗ ನಿಮ್ಮ ಕಣ್ಮುಂದೆ ಇರುತ್ತೆ. ಇಷ್ಟು ಹ್ಯೂಜ್ ಬೌಂಡ್ರಿ ಇದ್ದಾಗ ಕೆಲವು ಸರಿ ನೀವು ಪ್ರತಿಯೊಂದು ಗಿಡಕ್ಕೂ ಗಮನ ಕೊಡೋಕ್ಕಾಗಲ್ಲ. ಕಷ್ಟಪಟ್ಟು ನೀವು ಗಿಡ ಹಾಕಿರ್ತೀರಾ, ನೀರು ಕರೆಕ್ಟ್ ಪ್ಲೇಸಲ್ಲಿ ಹೋಗಿಲ್ಲ ಅಂದ್ರೆ ಇಂಡಿವಿಜುವಲ್ ಡ್ರಿಪ್ ಬಂದಾಗ ವೇಸ್ಟ್ ಆಗ್ಬಿಡುತ್ತೆ. ಇದು ಬಬ್ಲರ್ ಸಿಸ್ಟಮ್ ಅವ್ರದ್ದೇನೆ, ಡಾಲ್ಫಿನ್ ಇರಿಗೇಷನ್ ಅವ್ರದ್ದೇನೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ನೀವು ನೀರು ಪೂರ್ತಿ ಹೆಂಗೆ ಸ್ಪ್ರೇ ಆಗ್ತಾ ಇದೆ ಅಂದ್ರೆ ಹ್ಯೂಮಿಡಿಟಿ ಕೂಡ ಕ್ರಿಯೇಟ್ ಆಗುತ್ತೆ ಗಿಡಕ್ಕೆ. ಗಿಡ ಪೂರ್ತಿ ನೆನಿತಾ ಇರುತ್ತೆ, ಎಲ್ಲಾ ಕಡೆನೂ ಹಿಂದ್ಗಡೆ ಕೂಡ ನೀರ್ ಬರುತ್ತೆ. ಅಲ್ಲಿವರೆಗೂ ಬರ್ತಾ ಇದೆ ನೀರು. ಸೊ ನೀವು ಒಂದು 10-15 ನಿಮಿಷ ನೀರು ಕೊಟ್ಬಿಟ್ರೆ ಅಷ್ಟು ತಂಪು ಒಂದು ತೆಂಗಿನ ಗಿಡಕ್ಕೆ ಸಾಕಾಗುತ್ತೆ. ಆಮೇಲೆ ನೀರು ಕೂಡ ವೇಸ್ಟ್ ಆಗಲ್ಲ. ಡ್ರಿಪ್ದು ಏನಾಗುತ್ತೆ ಅಂದ್ರೆ ಒಂದ್ ಕಡೆ ಬೀಳ್ತಾ ಇರುತ್ತೆ, ಮತ್ತೆ ಪಾತಿ ಮಾಡ್ಬೇಕು. ನೀವು ಪಾತಿ ಮಿಸ್ ಆದ್ರೆ ಎಲ್ಲೋ ಒಂದ್ ಕಡೆ ನೀರು ಹರ್ಕೊಂಡು ಹೊಟ್ಟೋಗ್ತಾ ಇರುತ್ತೆ. ಸೊ ಹಾಗಾಗ್ಬಿಟ್ಟು ಇವ್ರದ್ದು ಡಾಲ್ಫಿನ್ ಇರಿಗೇಷನ್ ಅವ್ರದ್ದು HDPE ಪೈಪ್ ಜೊತೆಗೆ ಬಬ್ಲರ್ ಸಿಸ್ಟಮ್ ಏನ್ ಕೊಟ್ಟಿದ್ದಾರೆ, ಇದು ಬಹಳ ಚೆನ್ನಾಗಿದೆ. ಓಕೆ ಸರ್, ಸುಮಾರು ನಿಮ್ಮ ಈ ತೋಟದಲ್ಲಿ ಇದು ಒಟ್ಟು ಎಷ್ಟು ಎಕರೆ ಸರ್? ಎಷ್ಟು ತೆಂಗಿನ ಸಸಿಗಳು ಹಾಕಿದ್ದೀರಾ ನೀವು? ಟೋಟಲ್ 350 ತೆಂಗಿನ ಸಸಿ ಇದೆ. ಹಳೆಯದು 220, ಹೊಸದು 130 ಸಸಿಗಳನ್ನ ಹಾಕಿದೀವಿ. ಹಳೆ ಸಸಿಗಳು ಕೂಡ ಬಹಳ ಚೆನ್ನಾಗಿ ಬಟ್ ಎಲ್ಲದಕ್ಕೂ ಇದೇ ಸಿಸ್ಟಮ್ ಅಳವಡಿಸಿ ಇವಾಗ ಎಲ್ಲಾ ಹಳೆ ತೆಂಗಿನ ಗಿಡಕ್ಕೂ ಕೂಡ ನಾವು ಬಬ್ಲರ್ ಸಿಸ್ಟಮ್ ಅನ್ನೇ ಹಾಕಿದ್ದೀರಾ. ಬಬ್ಲರ್ ಸಿಸ್ಟಮ್ ಹಾಕಿದ್ಮೇಲೆ ನೀರು ಪೋಲ್ ಆಗ್ತಾ ಇಲ್ಲ, ಗಿಡನು ಚೆನ್ನಾಗಿ ಬರ್ತಾ ಇದೆ. ಈ ಸಿಸ್ಟಮ್ ಹಾಕಿದ್ಮೇಲೆ ನೀವು ಫಸ್ಟ್ ಡ್ರಿಪ್ ಬಿಡ್ತಾ ಇದ್ರಿ, ಅದಕ್ಕೂ ಈ ಸಿಸ್ಟಮ್ ಹಾಕಿದ್ಮೇಲೆ ನಿಮ್ಗೆ ಒಂದು ತೆಂಗಿನ ಗಿಡಕ್ಕೆ ಎಷ್ಟು ನಿಮಿಷ ನೀವು ನೀರು ಕೊಟ್ರೆ? ಒಂದು 15 ನಿಮಿಷ ಕೊಟ್ಬಿಟ್ರೆ ಸಾಕು, ಪೂರ್ತಿ ಗಿಡ ತಂಪಾಗಿರುತ್ತೆ. ಅದು ನಿಮ್ಗೆ ಆಲ್ಮೋಸ್ಟ್ ನಾವು ಒನ್ಸ್ ಇನ್ 3 days ಅಥವಾ 4 days ಕೊಡ್ತೀರಾ, ಅಷ್ಟೇ ಸಾಕಾಗುತ್ತೆ. 4 ದಿವಸಕ್ಕೊಮ್ಮೆ 15 ನಿಮಿಷ. 15 ನಿಮಿಷ ನೀವು 15-20 ನಿಮಿಷ ಬೇಕಾದಷ್ಟು ಆಗೋಗುತ್ತೆ. ಓ ಸೂಪರ್ ಸರ್. ಬಟ್ ಇಲ್ಲ, ನಾನು ನೋಡ್ತಾ ಇದ್ನಲ್ಲ, ಹ್ಯೂಮಿಡಿಟಿ ಸಕ್ಕತ್ತಾಗಿದೆ. ಬಟ್ ನಮ್ ತರ ಸಾವಯವ ಕೃಷಿ ಮಾಡೋರ್ಗೆ ಇನ್ನೊಂಥರ ನಿಮ್ಗೆ ಈ ಕಳೆನೂ ಕೊಳ್ತ್ಕೊಳುತ್ತೆ. ಹೌದು,
ಸೊ ಒಂಥರ ಹ್ಯೂಮಸ್ ಕ್ರಿಯೇಟ್ Humus ಆಗುತ್ತೆ, create ಆಗುತ್ತೆ. ಒಂದಷ್ಟು ಅದು ಇದು ಜೀವಾಣುಗಳಿಗೆ ಒಂದ್ ಒಳ್ಳೆ ಜಾಗನೂ ಹೌದು. ಆಗುತ್ತೆ. ನಿಮಗೆ ಸಖತ್ತಾಗಿದೆ ಪೂರ್ತಿ ನೆಂದ್ರೆ ಒಳಗಡೆ ಎರೆಹುಳು ರೆಗ್ಯುಲರ್ ಏನ್ ಬರುತ್ತೆ ಹ್ಮ್. ಆ ಸತ್ತೆ ಒಳಗಡೆನೆ ಚೆನ್ನಾಗಿ ಬಂದ್ಬಿಡುತ್ತೆ ನಿಮ್ಗೆ. ಸೂಪರ್ ಸರ್. ಹತ್ತತ್ರ ಏನಿಲ್ಲ ಅಂದ್ರೆ ಇದರಿಂದ ಒಂದ್ 5 ಅಡಿ ಬೀಳ್ತಾ ಇದಲ್ಲ ಹಾ, ಸರ್? ಪೂರ್ತಿ ಪೂರ್ತಿ ನಿಮ್ ಹೌದು. ಗಿಡ ಪೂರ್ತಿ ಸುತ್ತ ತಿರುಗುತ್ತೆ. ತಿರುಗುತ್ತೆ, ಹೌದು. ವೆಟ್ ಆಗ್ಬಿಡುತ್ತೆ ನಿಮ್ಗೆ. ಇಲ್ಲಿ ಹೌದು, ಹತ್ತತ್ರ ಇಲ್ಲಿವರೆಗೂ ಬೀಳ್ತಾ ಇದೆ. ನೀವು ಅಲ್ಲಿವರೆಗೂ ಬೀಳ್ತಾ ಇದೆ. ಇಲ್ಲೂ ಇದೆ. ಟೋಟಲ್ ನಿಮಗೆ 5 feet ರೇಡಿಯಸ್ ಅಂತ ರೇಡಿಯಸ್. 5 feet ಬಟ್ ರೇಡಿಯಸ್. ಡ್ರಿಪ್ ಗಿಂತ ನಿಮ್ಗೆ ಇದು ಬೆಸ್ಟ್ ಅನ್ಸ್ತಾ? ಟ್ರಿಪ್ ಇಂತ ಬೆಸ್ಟ್ ಅದು ಆಕ್ಚುಲಿ. ಅವರು ಫಸ್ಟ್ ನನಗೆ ಒಂದು 5 ಸ್ಯಾಂಪಲ್ ಕೊಟ್ರು, ಡಾಲ್ಫಿನ್ ಇರಿಗೇಷನ್ ಅವರು. ಹಾ. ಇದನ್ನ ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು 5 ಪೀಸ್ ತಗೊಂಬಂದು ನನ್ನ ಹಳೆ ಗಿಡಗಳಿಗೆ ಹಾಕಿ ಆಮೇಲೆ ನಾನು ಇದನ್ನ ಇದನ್ನ ಮಾಡಿದ್ದು. ಪೂರ್ತಿ ಹಳೆ ಗಿಡಗಳಿಗೂ ಕೂಡ ನಾನೇ ಬೇಕು ಅಂತಾನೆ ಪ್ರತಿಯೊಂದಕ್ಕೂ ಬಬ್ಲರ್ ಸಿಸ್ಟಮ್, ಇನ್ಕ್ಲೂಡಿಂಗ್ ಹಣ್ಣಿನ ಗಿಡಗಳಿಗೂ ಕೂಡ ಬಬ್ಲರ್ ಸಿಸ್ಟಮ್ ಮಾಡಿ. ಸಿಸ್ಟಮ್ ಸರ್, ಇದ್ರ ಕಾಸ್ಟ್ ಏನ್ ಸರ್? ಇದ್ರ ನಿಮ್ಗೆ ಇದು ನಮಗೆ 15 ರೂಪಾಯಿ ರೇಟ್ ಅಲ್ಲಿ ಕೊಟ್ಟಿದ್ದಾರೆ. ಹ್ಮ್. ಆಮೇಲೆ ಲೈಫ್ ಇರುತ್ತೆ ಇದು. ಹ್ಮ್. ಕೆಲವು ಸರಿ ಆ ಇಂಡಿವಿಜುವಲ್ ಡ್ರಿಪ್ದು PVC ನಾವೇನು ಹಾಕ್ತಿದ್ವಿ, ಒಂದು ವರ್ಷದಲ್ಲಿ 3 ಸರಿ ನಾವು ಚೇಂಜ್ ಮಾಡಬೇಕು. ಇದು ಕೂಡ HDPE ನಲ್ಲಿ ಅವರು ಮೈಕ್ರೋ ಬಬ್ಲರ್ನು HDPE ನಲ್ಲೇ ಮಾಡಿರೋದ್ರಿಂದ ಇದ್ರದ್ದು ಕೂಡ ಲೈಫ್ ಇರುತ್ತೆ. ನಮ್ದು PVC ನಲ್ಲಿ ಹಳೇದ್ ಏನಿತ್ತು ವರ್ಷಕ್ಕೆ ಒಂದೊಂದು 3 ಸರಿ ಒಣಗೋಗೋದು ಅಲ್ಲಿಗೇನೆ ನಿಮಗೆ ಬಂದ್ಬಿಡುತ್ತೆ ಟೋಟಲ್ ಕಾಸ್ಟ್. ಸೊ ಅದಾದ್ರೆ ಇದು ಕಾಸ್ಟ್ ಸೇವಿಂಗ್ ನಿಮ್ಗೆ. ಕಾಸ್ಟ್ ಸೇವಿಂಗ್. ಸೊ ಇದು ಅದೇ ಇದಕ್ಕೆ ಹಾಕ್ಬೋದಲ್ಲ ಸರ್? ಈಗ ರೆಗ್ಯುಲರ್ ಆಗಿ ಯಾರ ಹತ್ರ ಆದ್ರೂ ಇದು ಹೌದು, ಹಳೆ thread. ಸಿಸ್ಟಮ್ ಇದ್ರೆ ಥ್ರೆಡ್ ಇದ್ರೆ just thread ಅಲ್ಲ, ತರ. ಈವನ್ ನಿಮ್ದು PVC ಪೈಪ್ ಅಲ್ಲಿ ರೆಗ್ಯುಲರ್ ಇದ್ರೂನು ಹಾ. ನಿಮ್ದು FTA ಬರುತ್ತೆ, PVC ದೇನೆ ಹೌದು. ಅಥವಾ ಇವ್ರದೇ ಬರುತ್ತಲ್ಲ, ಹೌದು. ಇವ್ರದೇನೆ ಬರುತ್ತೆ, FTA ಬರುತ್ತೆ. ಅದನ್ನ ಗಮ್ ತೆಗೆದ್ಬಿಟ್ಟು ಗಮ್ ಹಾಕ್ಬಿಟ್ಟು ಅದಕ್ಕೆ ಥ್ರೆಡ್ ಮಾಡ್ಬಿಡೋದು. ಆಗೋಯ್ತು. ಆಮೇಲೆ ಇವ್ರದ್ದು ಏನಂದ್ರೆ ಡಾಲ್ಫಿನ್ ಇರಿಗೇಷನ್ ಅವ್ರದ್ದು ನಾವು ಭೂಮಿ ಒಳಗಡೆ ಹಾಕಿದೀವಿ. ಹಾ. ನೀವು ಇವನ್ ಸರ್ಫೇಸ್ ಅಲ್ಲಿ ಹಾಕಿದ್ರು ಪ್ರತಿಯೊಂದು ಥ್ರೆಡ್ ಸಿಸ್ಟಮ್, Okay. ಇನ್ಕ್ಲೂಡಿಂಗ್ 3 ಅಡಿದು 4 ಅಡಿದು ಏನೇನ್ ಲೆಂತ್ ನಿಮ್ಗೆ ಯಾವ ಹೈಟ್ ಬೇಕಾದ್ರೂ ಕೊಡ್ತಾರೆ. ಕೆಳಗಡೆಗೂ ಅಷ್ಟೇ, ನಿಮ್ಗೆ ಓಪನ್ ಆಗಿಬಿಟ್ರು ಕೂಡ ಜಸ್ಟ್ ಥ್ರೆಡ್ ಸಿಸ್ಟಮ್. ಓಕೆ. ಸೊ ಬಂದಾಗ ನಾನೇ ಮಾಡ್ಬೋದು, ಯಾವ್ದು ಲೇಬರ್ ಅವಶ್ಯಕತೆ ಇದಕ್ಕೆ ಏನು ಬೇಕಾಗಲ್ಲ ಮೇಂಟೆನೆನ್ಸ್ಗೆ. ಲೇಬರೇ ಬೇಡ. ಈಗ ನಾನು ಮೇಲ್ಗಡೆ ತೋರಿಸ್ತೀನಲ್ಲ ನಿಮ್ಗೆ ಹಾ. ಗೊತ್ತಾಗುತ್ತೆ. ಸೂಪರ್ ಸರ್, ಥ್ಯಾಂಕ್ ಯು ಸರ್. ಓಕೆ. ನೋಡಿದ್ರಲ್ಲ ಈ ಚಿಕ್ಕ ಬಬ್ಲರ್ ಯಾವ ತರ ಕೆಲಸ ಮಾಡಿದೆ ಅಂತ. ಡಾಕ್ಟರ್ ಹೇಳ್ದಂಗೆ ನೋಡಿ, ಬರೀ 15 ನಿಮಿಷ ನೀವು ಕೊಟ್ರೆ ಇಡೀ ನಿಮ್ಮ ತೆಂಗಿನ ಗಿಡಕ್ಕೆ ಮತ್ತೆ 3 ದಿನ ನೀರ್ ಕೊಡೋ ಅಂತ ಪ್ರಮೇಯ ಇರಲ್ಲ. ಮತ್ತೆ ತುಂಬಾನೇ ಈಸಿ ಇದು. ನಂತರ ಕೆಲ್ಸಕ್ಕೆ ಹೋಗೋರ್ಗೆ, ಇಲ್ಲ ಯಾರೋ ಪ್ರೊಫೆಷನಲ್ ಈ ತರ ಡಾಕ್ಟರ್ ತರ ಇರೋರ್ಗಿಲ್ಲ, ನೀವ್ ಯಾರೋ ಕೆಲ್ಸಕ್ಕೆ ಹೋಗೋರ್ಗೆ ಯಾವ್ದೇ ರೀತಿಯಾದಂತ ಲೇಬರ್ ಬೇಕಿಲ್ಲ, ಈಸಿಯಾಗಿ ಮಾಡ್ಬೋದು. ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ. ಈ ಎಲ್ಲಾ ಸಿಸ್ಟಮು ಡಾಲ್ಫಿನ್ ಇರಿಗೇಷನ್ ಹತ್ರ ಸಿಕ್ಕುತ್ತೆ. ನಿಮ್ಗೆ ಬೇಕಿದ್ರೆ ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕೆಳಗಡೆ ಅವ್ರ ನಂಬರ್ ಬರ್ತಿರುತ್ತೆ. ಮತ್ತೆ ಇದನ್ನ ತಗೊಬಹುದು, ಕೇವಲ 15 ರೂಪಾಯಿ ಅಷ್ಟೇ. ಈಗ ಪೂರ್ತಿ ಈ ಸಿಸ್ಟಮ್ ಬೇಡ ಅಂದ್ರೆ ನಿಮ್ಮ ಹತ್ರ ಆಲ್ರೆಡಿ ಹಳೆ ಸಿಸ್ಟಮ್ ಇದೆ, ಬರೀ ಜಸ್ಟ್ ಈ ಬಬ್ಲರ್ ನ ನೀವು ಇನ್ಸ್ಟಾಲ್ ಮಾಡ್ಕೊಬಹುದು. ಇಷ್ಟ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.